ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಶ್ವರ್ ಲಾಗ್. ಇವತ್ತಿನ ದಿನ ನಾವು ಯಾವ ರೀತಿ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ಒಂದು ನಾಗರ ಪಂಚಮಿ ಹಬ್ಬದ ಒಂದು ವೈಬ್ಸ್ ಅನ್ನ ನಾವು ನೋಡೋಣ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಎಲ್ಲರಿಗೂ. ಈ ಒಂದು ದಿನ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ತಟ್ಟೆಯಲ್ಲಿ ನಾನು ನಾಗರ ಪಂಚಮಿಗೆ ಏನೇನ್ ಬೇಕು ಪೂಜೆಗೆ ಅಂತ ಎಲ್ಲಾನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆಯಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ನೋಡ್ರಿ, ಕೊಬ್ಬರಿ, ಹುಂಡೆ, ಕಾಳುಗಳು, ಅನ್ನ, ಆಮೇಲೆ ಆ ಎಡೆಗೆಲ್ಲ ನಾನು ಸಾಮಾನನ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ನಾಗಪ್ಪಗೆ ಹಾಕ್ತಾರಲ್ಲ, ಅದು ಹಾರ ಏನಂತಾರೋ ಗೊತ್ತಿಲ್ಲ ನನಗೆ, ಅದನ್ನ ಇಟ್ಕೊಂಡು ಪೂಜೆ ಮಾಡೋಕೆ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೊಬ್ಬರಿ ಉಂಡೆಯಲ್ಲಿ ಒಂದು ಬೆಲ್ಲದ ಕಣ್ಣಿನ ನಾವು ಹಾಲು ಹಾಕ್ಬೇಕಾದ್ರೆ ಇಡ್ಬೇಕಾಗುತ್ತೆ. ಇದೆಲ್ಲ ನಾವು ನಮ್ಮ ಅಮ್ಮನ ನೋಡಿ ನಾನು ಕಲ್ಕೊಂಡಿದ್ದು, ಯಾವ ರೀತಿ ಹಬ್ಬದ ಒಂದು ಪ್ರಿಪರೇಷನ್ಸ್ ಮಾಡ್ತಾ ಇದೀನಲ್ಲ, ಇದೆಲ್ಲ ನಾನು ನಮ್ಮ ಅಮ್ಮ ನೋಡಿ ಕಲ್ಕೊಂಡಿದ್ದು. ಬನ್ನಿ ಇವಾಗ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಒಂದು ದೇವತೆಗೆ ಹಾಲನ್ನ ಎರೆಯೋಣ. ಇದೇ ನೋಡಿ ನಮ್ದು ಪುಟ್ಟದಾದ ಚೊಕ್ಕದಾದ ದೇವರ ಮನೆ. ಈ ದೇವರ ಮನೆಯಲ್ಲಿ ನೀವು ನೋಡ್ಬೋದು, ನಮ್ಮ ಮನೆಯವರೇ ಆ ಒಂದು ಹುತ್ತದ ಮಣ್ಣನ್ನ ತಗೊಂಬಂದ್ಬಿಟ್ಟು ಆ ಒಂದು ಹುತ್ತನ ಮಾಡಿ ಅದಕ್ಕೆ ಇವಾಗ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಅದಕ್ಕೇನೆ ನಾವು ಹಾಲು ಎರೆಯೋದು. ಅಲ್ಲಿ ನಮ್ಮ ಮನೆಯಲ್ಲಿ ತಿರುಪತಿ ಫೋಟೋ ಫ್ರೇಮ್ ಇದೆ, ಆಮೇಲೆ ಬಸವಣ್ಣ ಇದೆ, ಲಕ್ಷ್ಮಿ ಇದೆ, ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ. ಆಲ್ಮೋಸ್ಟ್ ನನಗೆ ನಾನು ಇಷ್ಟಪಡುವಂತ ಎಲ್ಲಾ ದೇವರ ಫೋಟೋನು ಕೂಡ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸಾಕಷ್ಟು ದೇವ್ರ ಫೋಟೋ ಇಡ್ಬೋದು, ಆದ್ರೆ ಅಲ್ಲಿ ಇರುವಂತ ಸ್ಪೇಸ್ ಅಲ್ಲಿ ನಾನು ಎಷ್ಟು ಬೇಕು ಅಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದೇವ್ರಿಗೆ ಅರಿಶಿನ, ಕುಂಕುಮ, ಆಮೇಲೆ ವಿಭೂತಿ ಎಲ್ಲಾನು ಹಚ್ಚಿ ಬೇಸಿಕ್ ಏನು ದೇವ್ರ ಪೂಜೆ ಇರುತ್ತೆ ಅದನ್ನ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಿಡಲ್ ಕಿರಿಕಿರಿ ಮಾಡ್ತಾ ಇದ್ಲು, ಸೊ ಹಂಗಾಗಿ ಏನು ಪ್ರಾಪರ್ ಆಗಿ ಇಲ್ಲಿ ಪೂಜೆ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅವಳನ್ನ ಕರ್ಕೊಂಡು ನಾವು ಇಲ್ಲಿ ಅವಳನ್ನ ಸಮಾಧಾನ ಮಾಡಿಸ್ತಾ ಪೂಜೆ ಮಾಡೋದು ತುಂಬಾನೇ ಕಷ್ಟ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಾನು ತುಂಬಿದ ಬಿಂದಿಗೆನ ಇಟ್ಟಿದ್ದೀನಿ, ಅದ್ರ ಮೇಲೆ ಕಾಯಿ ಇಟ್ಟಿಲ್ಲ. ಯಾಕಂತ ನೀವು ಕೇಳ್ಬೋದು. ನಾವು ಅದನ್ನ ತರ್ಬೇಕು, ಇದು ಒಂದು ದೇವ್ರು ಮನೆಯಲ್ಲಿ ಇಂದನೇ ತರ್ಬೇಕು ಅದನ್ನ, ಹಂಗಾಗಿ ನಾನು ಇನ್ನು ಇಟ್ಟಿಲ್ಲ. ಅದೇ ಇಡುವಂತ ಸಂದರ್ಭ ಇನ್ನು ಬಂದಿಲ್ಲ, ಯಾವಾಗ ಇಡ್ಬೇಕು ಗೊತ್ತಾಗ್ತಿಲ್ಲ ನನಗೂ. ಇಲ್ಲಿ ತನು ಬಿಂದಿದ್ದು ಕೂಡ ನಾನು ಇಲ್ಲಿ ಪೂಜೆ ಮಾಡ್ಕೊಂಡು ಎಲ್ಲ ದೇವ್ರಿಗೂ ಕೂಡ ಆಲ್ರೆಡಿ ನಮ್ಮ ಮನೆಯವರೇ ಎಲ್ಲ ರೆಡಿ ಮಾಡಿದ್ರು. ಹೂವು ಎಲ್ಲ ಇಟ್ಬಿಟ್ಟು ಎಲ್ಲ ದೇವ್ರದ್ದು ಎಲ್ಲ ರೆಡಿ ಮಾಡಿ ಅವ್ರು ಇದ್ ಮಾಡಿದ್ರು. ನಾನು ಜಸ್ಟ್ ದೇವ್ರಿಗೆ ಎಡೆಗೆ ಏನೇನ್ ಬೇಕು ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ದೇವ್ರಿಗೆ ನಾಗಪ್ಪಗೆ ಹಾಲು ಎರೆಯೋಣ ಅಂತ ಇಲ್ಲಿ ನಾನು ಅಷ್ಟೇ ಕುಂಕುಮ, ವಿಭೂತಿ ಅದೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡೆ. ದೇವ್ರ ದೀಪ ಹಚ್ತಾ ಇದ್ದೀನಿ. ದೇವ್ರ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಅಂದ್ರೆ, ಒಂದು ಕ್ಷಣ ಕಣ್ಮುಚ್ಚಿ ಆ ದೇವ್ರು ಮುಂದೆ ಒಂದು ಕ್ಷಣ ಕಣ್ಮುಚ್ಚಿ ಕೈ ಮುಗಿದು ನಿಂತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರುವಂತ ಎಲ್ಲಾ ಕಷ್ಟಗಳಿಗೆ ಪರಿಹಾರನ ಕೊಡಪ್ಪ ಅಂತ ಒಂದು ಮನಸ್ಸಲ್ಲಿ ದೃಢವಾಗಿ ನಂಬಿಕೆ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿದ್ರೆ ಅದೊಂದು ಎಷ್ಟು ಪೀಸ್ಫುಲ್ನೆಸ್ ಮನಸ್ಸಲ್ಲಿ ದೊರೆಯುತ್ತೆ ಅಲ್ವಾ. ಅದೇ ರೀತಿ ನಾವು ಕೂಡ ಮನೆಯಲ್ಲಿ ಏನಾದ್ರೂ ಸಂಕಟಗಳು, ಕಷ್ಟಗಳು, ಏನಾದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಒಂದು ಕ್ಷಣ ದೇವ್ರ ಮುಂದೆ ನಿಂತ್ಕೊಂಡು ಏನ್ ಮಾಡ್ತೀವಿ, ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಗೆಜ್ಜೆ ವಸ್ತ್ರ ಅಂತಾರೆ ಇದನ್ನ. ನಾಗಪ್ಪಗೆ ಶ್ರೇಷ್ಠವಾಗಿ ಬೇಕಾಗಿರೋದು ಇದು ಗೆಜ್ಜೆ ವಸ್ತ್ರನ ಹಾಕಿ ಇವಾಗ ನಾವು ಏನ್ ಮಾಡೋಣ, ನಾಗಪ್ಪಗೆ ಹಾಲು ಎರೆಯುವಂತ ಒಂದು ಕೆಲಸವನ್ನ ಮಾಡೋಣ. ನೋಡಿ, ನಮ್ಮ ಮನೆಯಲ್ಲಿರುವಂತ ಎಲ್ಲಾ ದೇವರ ಆಶೀರ್ವಾದನ ನೀವು ತಗೊಂಬಿಡಿ. ಎಡೆಗೆ ಏನ್ ತಗೊಂಬಂದಿದ್ನಲ್ಲ ಅದನ್ನ ನಾಗಪ್ಪನ ಮುಂದೆ ಎಡೆನ ಅರ್ಪಿಸ್ತಾ ಇದ್ದೀನಿ. ಉಂಡೆ ನಾನು 4 ಟೈಪ್ಸ್ ಆಫ್ ಉಂಡೆಗಳನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅವುಗಳನ್ನೇ ಇಲ್ಲಿ ನೈವೇದ್ಯಕ್ಕೆ ನಾನು ಇಲ್ಲಿ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಹಳ್ಳು ಅಂತಾರೆ, ನಾನು ಇಲ್ಲಿ ಜೋಳದಲ್ಲಿ ಹಳ್ಳುಗಳನ್ನ ಹುರಿದಿದ್ದೆ. ಅದು ಕೂಡ ಈ ಹಬ್ಬದ ತುಂಬಾ ಸ್ಪೆಷಲ್. ಅದು ಜೋಳ ಮಾಡ್ತಾರೆ, ಒಬ್ಬೊಬ್ರು ಸಜ್ಜೆದ್ ಮಾಡ್ತಾರೆ. ಜೋಳದ್ದು ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್. ಜೋಳದು ಅದು ಒಂಥರ ಪಾಪ್ಕಾರ್ನ್ ಟೈಪ್ ಏನಾಗುತ್ತೆ, ಅರಳ್ತಾ ಹೋಗ್ತವೆ ಅದು ಜೋಳದ ಹಳ್ಳುಗಳು. ಇಲ್ಲಿ ನನ್ನ ಮಗಳು ಬಂದ್ಲು ನೋಡ್ರಿ, ಹಾಲು ಹಾಕ್ತಾ ಇದ್ದಾಳೆ ಅವಳು ಕೂಡ.
ಅವಳಿಗೆ ದೇವ್ರು ಅಂದ್ರೆ ತುಂಬಾನೇ ಇಷ್ಟ. ದಿನಕ್ಕೊಂದ್ 20 ಸಲ ದೇವ್ರ ಫೋಟೋ ಹತ್ರ ಹೋಗಿ ಕೈ ಮುಗಿತಾಳೆ. ಅದೇನೋ ಗೊತ್ತಿಲ್ಲ, ಅವಳು 6 ತಿಂಗಳು ಇರ್ಬೇಕಾದ್ರೆ ಹೋಗಿ ತಿರುಪತಿ ದರ್ಶನ ಮಾಡ್ಕೊಂಡ್ ಬಂದಿದ್ದಾಳೆ. ಆ ಫೋಟೋ ಮುಂದೆ ನಿಂತ್ಕೊಂಡು ತಾತ ತಾತ ಅಂತಂದು ಅವಳು ಯಾವಾಗ್ಲೂ ಅಂತ ಇರ್ತಾಳೆ. ಅದೊಂದು ಖುಷಿ ನಮ್ಗೆ, ಏನೋ ದೇವ್ರ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ. ನನ್ ಮಗಳನ್ನ ಕರ್ಕೊಂಡು ಅವಳನ್ನ ಕರ್ಕೊಂಡು ಹಾಲ್ ಹಾಕೋದು ತುಂಬಾನೇ ಕಷ್ಟ. ಅವಳು ಎಲ್ಲಾನು ಎಳೆಯೋದು ಕಿತ್ತೋದು ಮಾಡ್ತಾ ಇದ್ಲು. ದೇವ್ರ ಮುಂದೆ ನಿಂತ್ಕೊಂಡ್ರು ಅವಳು ನಿಲ್ಲೋಕ್ ರೆಡಿ ಇದ್ದಿಲ್ಲ. ಹಂಗಾಗಿ ನಾನೇ ಅವಳನ್ನ ಕರ್ಕೊಂಡ್ಬಿಟ್ಟು ನಾಗದೇವತೆಗೆ ಹಾಲನ್ನ ಎರ್ದೆ. ಜಸ್ಟ್ ಅವಳು ಕೈ ಹಿಡಿಸಿದ್ದೆ, ಆದ್ರೂ ಅಷ್ಟು ಅವಳು ರೆಡಿ ಇದ್ದಿಲ್ಲ ಏನು ಮಾಡೋಕು. ಸುಮ್ನೆ ಅಲ್ಲಿರೋ ಬರೋ ಸಾಮಾನೆಲ್ಲ ಕಿತ್ಬೇಕು. ಬೆಂಕಿ ನೋಡಿ ಅವಳು ಆ ದೀಪ ನೋಡಿ ಏನ್ ಮಾಡ್ತಾ ಇದ್ಲು, ಏನೋ ಒಂಥರ ಕ್ಯೂರಿಯಾಸಿಟಿ, ಅದನ್ನ ಎಳಿಬೇಕಂತ ಅವಳು ಅಲ್ಲಿ ಓಡಾಡ್ತಾ ಇದ್ಲು. ನೋಡಿ ಫ್ರೆಂಡ್ಸ್, ಫೈನಲಿ ದೇವರಿಗೆ ನಾನು ಹಾಲನ್ನ ಹಾಕಿದೆ ಮನೆಯಲ್ಲೇ ಫ್ರೆಂಡ್ಸ್. ನಾವು ಎಲ್ಲೂ ಹೊರಗಡೆ ಹೋಗಿಲ್ಲ ಹಾಲು ಹಾಕಕ್ಕೆ. ಸಾಯಂಕಾಲ ಹೊತ್ತು ಹೋಗ್ಬೇಕು. ಅಲ್ಲಿ ಗುಡಿಯಲ್ಲಿ ನಾವಿರೋ ಪ್ಲೇಸ್ ಅಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ, ಅಲ್ಲಿ ಹೋಗಿ ಹಾಲನ್ನ ಅಲ್ಲೂ ಕೂಡ ಹಾಕಿ ಬರ್ಬೇಕು ನಾವು. ಇವಾಗ ಆಯ್ತು. ಅವಳು ಕೂಡ ದೇವರಿಗೆ ಕ್ಲಾಪ್ಸ್, ಯಾವಾಗ್ಲೂ ದೇವ್ರ ಮುಂದೆ ಹೋಗಿ ಕ್ಲಾಪ್ಸ್ ಹಾಕ್ತಾಳೆ. ಚೆನ್ನಾಗಿ ಅವಳಿಗೆ ದೇವ್ರು ಅಂದ್ರೆ ಬಹಳ ಇಷ್ಟ ಫ್ರೆಂಡ್ಸ್. ದೇವ್ರು ಯಾವಾಗ್ಲೂ ಆ ದೇವ್ರ ಮುಂದೆ ದಿನಕ್ಕೆ ಒಂದ್ ಏನಿಲ್ಲ ಅಂದ್ರೂ 15 to 20 ಸಲ ದೇವ್ರ ಮುಂದೆ ಹೋಗ್ಬಿಟ್ಟು ತಾತ ಜೇಜಿ ತಾತ ಅಂತಂದು ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಮತ್ತೊಂದ್ಸಲ ನಮ್ಮ ಮನೆಯವರು ದೇವ್ರ ಹತ್ರ ನಿಂತ್ಕೊ ಫೋಟೋ ಹೊಡಿತೀನಿ ಅಂದ್ರು. ಹಂಗಾಗಿ ದೇವ್ರ ಕಡೆ ನಾವು ನಿಂತ್ಕೊಂಡು 1-2 ಫೋಟೋನ ಹೊಡ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿರುವಂತ ದೇವ್ರ ಕೋಣೆ ಸಪರೇಟ್ ಆಗಿ ಏನಿಲ್ಲ, ಅಲ್ಲೇ ಕಿಚನ್ಗೆ ಅಟ್ಯಾಚ್ ಆಗಿ ಒಂದು ಕುತ್ಕೊಂಡೆ ಪೂಜೆ ಮಾಡುವಂತ ಒಂದು ಅರೇಂಜ್ಮೆಂಟ್ ನ ಮಾಡಿದ್ದಾರೆ. ಇದು ನೋಡಿ ಇವತ್ತಿನ ನಮ್ಮ ನಾಗರ ಪಂಚಮಿ ಹಬ್ಬದ ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್. ಕೀಪ್ ವಾಚಿಂಗ್ ಅವರ್ ಚಾನಲ್.